ಹಲೋ ಫ್ರೆಂಡ್ಸ್, ಇದು ನೋಡಿ, ಇದು ನಮ್ಮದು ಇನ್ನೊಂದು ಎಕರೆ ಜಮೀನಿದು. ಈಗ ಅಡಿಕೆ ಗಿಡ ಹಾಕಿ ಆಲ್ಮೋಸ್ಟು ಎರಡು ಕಾಲು ವರ್ಷ ಆಯಿತು. ಬಟ್ ಇದು ನೀರಾವರಿ ಕಡೆ ಇದೆ, ಇದು ಜಾಸ್ತಿ ನಾವೇ ನೀರು ಬಿಡಲ್ಲ. ಬಟ್ ಏನಾಗಿದೆ ಅಂದರೆ, ಈ ಗಿಡ ಹಚ್ಚಲಿಕ್ಕಿನ ಮುಂಚೆ ಕೆರೆ ಮಣ್ಣು ಹೊಡೆಸ್ಬಿಟ್ಟಿದ್ವಿ ನಾವು. ಇಲ್ಲೇ ಕೆರೆ ಮಣ್ಣು ಹೊಡೆಸಿದ್ವಿ, ಅದರಿಂದ ಅದು ಟೈಟಾಗಿ ಸಾಯಿಲು ಜಾಸ್ತಿ ಗಿಡ ಎದ್ದೇಳ್ತಾನೆ ಇಲ್ಲ. ನೋಡಿ, 2 ವರ್ಷದ ಗಿಡ ಅಂದರೆ ಎಷ್ಟು ಹೈಟ್ ಇರಬೇಕಾಯ್ತು, ಕೆಲವೊಂದು ಆಗಿದಾವಲ್ಲ ಇಷ್ಟು ಹೈಟ್ ಇರಬೇಕಾಯ್ತು. ಭಾಳ ಜಾಸ್ತಿ ಗ್ರೋತ್ ಆಗಿಲ್ಲ. ಇದಕ್ಕೇನು ಮಾಡ್ಬೋದು, ಸ್ವಲ್ಪ ನಿಮಗೆ ಯಾರಿಗಾರು ಅಭಿಪ್ರಾಯ ಇದ್ದರೆ ಸ್ವಲ್ಪ ತಿಳಿಸಿ ಕಮೆಂಟಲ್ಲಿ. ನೋಡಿ, ಕೆಲವೊಂದು ಗಿಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲ್ವಾ, ಕೆಲವೊಂದು ಗಿಡ ಗ್ರೋತ್ ಆಗೇ ಇಲ್ಲ. ನೋಡಿ, ಇಲ್ಲಿ ನೋಡ್ಬೋದು, ಈ ಗಿಡ ಈಗಿನ ಹಚ್ಚಿದಂಗಿದ್ದಾವೆ, ಇವು ಇಷ್ಟು ಸಣ್ಣವಿದ್ದಾವೆ. ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಕೆಲವೊಂದು ಹತ್ರ ಬದದ ಮೇಲಿರೋವು ಚೆನ್ನಾಗಿ ಬಂದಿದ್ದಾವೆ, ಕೆಲವೊಂದು ಭಾಳ ಸಣ್ಣಕ್ಕೆ. ಇದು ಈ ಗ್ರೋತ್ ನೋಡಿ, 1 ವರ್ಷದ ಗಿಡ ಲೆಕ್ಕಕ್ಕೂ ಇಲ್ಲ ಇವು. ಇದು 2 ವರ್ಷದ ಗಿಡ ಇವೆಲ್ಲ, ಬಟ್ ಅಷ್ಟು ಗ್ರೋತ್ ಬಂದಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಅಥವಾ ಏನಾದ್ರು ಸಜೆಷನ್ ಇದ್ರೂ ಹೇಳಿ. ನೋಡಿರಿ, ಇಲ್ಲಿ ಭಾಳ ಸಣ್ಣ ಇದ್ದಾವೆ ಗಿಡಗಳು ಇವು. ಅದಕ್ಕೇನು ಮಾಡ್ಬೋದು ನೋಡಿ, ಬನ್ನಿ ಹಾಗೆ ಮುಂದೆ ತೋರಿಸ್ತೀನಿ ನಿಮಗೆ. ಭಾಳ ಅಂದ್ರೆ ಭಾಳ ಸಣ್ಣವಿದ್ದಾವೆ. ಮೇಲೆ ಪರವಾಗಿಲ್ಲ, ಮೇಲೆ ಏನಕ್ಕಂದರೆ ಇಲ್ಲಿ ನೋಡಿ, ಇಲ್ಲಿ ಮೊದಲು ಭತ್ತ ನಾಟಿ ಮಾಡ್ತಿದ್ರು, ಇಲ್ಲಿ ಮಾಡಿದ್ರು. ಇಲ್ಲಿ ಈ ವರ್ಷ ಇಲ್ಲಿ ಲಾಸ್ಟ್ ಟೈಮಿಂದ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಅವರು ತೋಟ ಕಟ್ತಾರೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಇದಾದ್ರಿಂದ ಸ್ವಲ್ಪ ಇಲ್ಲಿ ಪರವಾಗಿಲ್ಲ, ಗಿಡ ಚೆನ್ನಾಗಿ ಬಂದಿದ್ದಾವೆ ಅನ್ಕೊತೀನಿ. ಬಟ್ ಕೆಳಗಡೆ ಭಾಗದಲ್ಲಿ ಏನಾಗಿದೆ, ಅಲ್ಲಿನೂ ಭತ್ತ ನಾಟಿ ಮಾಡ್ತಾ ಇರೋದ್ರಿಂದ ಅಷ್ಟು ಮೋಸ್ಟ್ಲಿ ಗ್ರೋತ್ ಆಗ್ತಿಲ್ಲೇನೋ ಅಂದ್ಕೊಂಡಿದ್ದೀನಿ. ಅಥವಾ ಇದಕ್ಕೆ ಯಾವ್ದಾದ್ರು ಸೂಕ್ತ ಗೊಬ್ಬರ ಆಗಿರ್ಬೋದು, ಅಥವಾ ಆರ್ಗ್ಯಾನಿಕ್ ಫಾರ್ಮ್ಯಾಟಲ್ಲಿ ಯಾವುದು ಮಾಡ್ಬೋದು, ಸ್ವಲ್ಪ ತಿಳಿಸಿ. ನಾವು ಹೊಸದಾಗಿ ಮಾಡ್ತಾ ಇರೋರು, ನಮ್ಮ ಅನುಭವಿ ರೈತರದ್ದು ಸಜೆಷನ್ ಬೇಕು, ಅಥವಾ ಯಾರು ಕೃಷಿ ಇಲಾಖೆ ಕಡೆಯಿಂದ ಸಜೆಷನ್ ಬೇಕು. ನಾವು ಕೇಳಿದ್ವಿ 2-3 ಹತ್ರ, ಬರ್ತೀವಿ ಅಂತಾರೆ, ಬರಲ್ಲ ಅವರು. ಮಣ್ಣು ಪರೀಕ್ಷೆ ಮಾಡಿಸ್ರಿ ಅಂತಾರೆ. ಮಾಡ್ಸೋಕೆ ಕೊಟ್ಟಿದ್ದೀವಿ ನಾವು. ನೋಡಿ, ಈ ಗಿಡಗಳು ಇವೆಲ್ಲ 2 ವರ್ಷದ ಗಿಡಗಳು, ಎದ್ದೇ ಇಲ್ಲ. ನೋಡಿ, ಕಾಣುತ್ತೆ ನೋಡಿ, ಅಷ್ಟು ಗಿಡ ಎದ್ದಿಲ್ಲ. ಇಲ್ಲಿ ಬದದ ಮೇಲೆ ಇದ್ದಿದ್ದಾವೆ, ಕಾಣುತ್ತಲ್ವಾ. ಈ ಕಡೆ ಇಲ್ಲಿ ಬದದ ಸೈಡೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಬಟ್ ಅದೇ ಮೇಲ್ಗಡೆ ಪೋರ್ಷನ್ನೇ ಬಂದಿಲ್ಲ. ಮತ್ತು ನಾವು ಟ್ರೆಂಚ್ ಬೇರೆ ಓಡಿಸಿದ್ದೀವಿ, ಇಲ್ಲಿ ಕಾಣುತ್ತಲ್ವಾ. ಇದು ಮಧ್ಯಕ್ಕೆ ಒಂದು ಟ್ರೆಂಚ್ ಹೊಡಿಸಿದ್ದೀವಿ ನೀರು ಬಸಿಲಿಕ್ಕೆ. ಆ ಟ್ರೆಂಚ್ ಹೊಡಿಸಿದ ಮೇಲೆ ಪರವಾಗಿಲ್ಲ, ಸ್ವಲ್ಪ ಅಟ್ಲೀಸ್ಟ್ ಗಿಡಗಳು ಏನು ಗ್ರೋತ್ ಕಡಿಮೆ ಆದ್ರೂ ಇದಾವೆ ಜೀವಂತವಾಗಿ. ಟ್ರೆಂಚ್ ಹೊಡ್ಸೋಕ್ಕಿಂತ ಮುಂಚೆ ಹತ್ತತ್ರ 1 ಎಕರೆಗೆ 80 ಗಿಡ ಮೇಲೆ ಹೋಗಿದ್ವು ನೋಡಿ. ಈ ಟ್ರೆಂಚ್ ಹೊಡಿಸ್ಲಿಕ್ಕಿಂತ ಮುಂಚೆ 80 ಗಿಡದ ಮೇಲೆ ಹೋಗಿದ್ವು. ಮತ್ತೆ ಹಚ್ಚಿದ್ವಿ, ಅದಾದಮೇಲೆ ಟ್ರೆಂಚ್ ಹೊಡಿಸಿದ ಮೇಲೆ ಅಷ್ಟು ಗಿಡಗಳು ಹೋಗಿಲ್ಲ. ಒಂದು ರೇಂಜಿಗೆ ಓಕೆ ಅನ್ಕೊತೀವಿ. ನೋಡಿ, ಕೆಲವೊಂದು ಬದದ ಕಡೆ ಎಲ್ಲ ಇಷ್ಟು ಹೈಟ್ ಬರ್ಬೇಕಾಯ್ತು 2 ವರ್ಷದ ಗಿಡ ಅಂದರೆ ಅಲ್ವಾ. ನೋಡಿ ಎಷ್ಟು ಹೈಟ್ ಇದ್ದಾವೆ, ಎಲ್ಲೋ ಎಣಿಕೆ ಅಷ್ಟಿದ್ದಾವೆ ಅಷ್ಟೇ ಆ ಥರ. ನೋಡಿದಾವೆಲ್ಲ ನೋಡಿ, ಇಲ್ಲಿ ಎಷ್ಟು ಗಿಡ ಇದ್ದಾವೆ. ಸ್ವಲ್ಪ ಇದಕ್ಕೆ ಏನಂತ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.